ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರ್, ಹಾಸ್ಪಿಟಲ್ ಬಂತು, ಸೈಡಿಗೆ ಹಾಕಿ. ಓಕೆ ಮೇಡಮ್. ತುಂಬಾ ಥ್ಯಾಂಕ್ಸ್ ಸರ್. ಯು ಆರ್ ವೆಲ್ಕಮ್. ಏನ್ರಿ ಹಾಡಗ್ಲಲ್ಲೇ ಡಿಸಿ ಮನೆ ಮುಂದೆ ಶೂಟೌಟ್ ಅಂದ್ರೆ ಏನರ್ಥ? ನನ್ಗೆ ಯಾಕೋ ತುಂಬಾ ಭಯ ಆಗ್ತಾ ಇದೆ ರೀ. ನಂಗನ್ಸುತ್ತೆ ಅವರು ನಮ್ ಪಲ್ಲವಿನ ಟಾರ್ಗೆಟ್ ಮಾಡಿದ್ದಾರೆ ಅಂತ. ಇಲ್ಲ, ಅವರು ಮನೆಯವ್ರನ್ನೇ ಟಾರ್ಗೆಟ್ ಮಾಡಿದ್ದಾರೆ. ಯಾಕೆ? ಅವ್ರಿಗೆ ಗೊತ್ತಿಲ್ವಾ ಪಲ್ಲವಿ ಇಷ್ಟೊತ್ತಲ್ಲಿ ಆಫೀಸಲ್ಲಿ ಇರ್ತಾಳೆ ಅಂತ? ಪಲ್ಲವಿ ಮನೆಗೆ ವಾಪಸ್ ಬಂದಿದ್ದಾಳೆ ಅಂತ ತಿಳ್ಕೊಂಡು ಅವರು ಶೂಟ್ ಮಾಡಿರ್ಬೋದಲ್ವಾ? ಪಾಪ ಆ ಡೆಲಿವರಿ ಬಾಯ್ಗೆ ಏನಾಗಿದೆಯೋ ಏನೋ. ಪುರೋಹಿತರು ಪಲ್ಲವಿಗೆ ಗಂಡಾಂತರ ಇದೆ ಅಂತ ಹೇಳಿದ್ರು ರೀ. ನಂಗೆ ಯಾಕೋ ತುಂಬಾ ಭಯ ಆಗ್ತಿದೆ ರೀ. ಗಂಡಾಂತರ ಇರೋದು ಪಲ್ಲವಿಗಲ್ಲ, ಪಲ್ಲವಿಯಿಂದ ನಮಗೆ. ಗೀತಾ, ಯಾಕೆ ಹೀಗೆಲ್ಲ ಮಾತಾಡ್ತೀಯಾ? ಮತ್ತಿನ್ನೇನಮ್ಮ, ಆ ಡೆಲಿವರಿ ಬಾಯ್ ಮೇಲೆ ಬಿದ್ದಿದ್ ಗುಂಡು ಅಕಸ್ಮಾತ್ ನನ್ ಮೇಲೆ ಬಿದ್ದಿದ್ರೆ? ಗನ್ ಫೈರ್ ಆದಾಗ ಪಲ್ಲವಿ ಒಳಗಡೆ ಇದ್ಲು. ಅಲ್ಲ, ಅವ್ರೇನಾದ್ರೂ ಅಪ್ಪನ ಟಾರ್ಗೆಟ್ ಮಾಡಿದ್ರಾ? ಗೀತಾ, ಅಮ್ಮ, ಇವತ್ತು ಅಪ್ಪನ, ನಾಳೆ ನಮ್ಗೆ. ಒಟ್ನಲ್ಲಿ ಅವಳ ಜೊತೆ ಇದ್ರೆ ನೆಮ್ಮದಿ ಅನ್ನೋದೇ ಇಲ್ಲ. ಇವಳಿಂದ ದಿನಕ್ಕೊಂದೊಂದ್ ತೊಂದ್ರೆ. ಎಲ್ಲಿಗ್ ಹೋದ್ರು ಮೈ ಮೇಲೆ ಪ್ರಾಬ್ಲಮ್ ಹೇಳ್ಕೊಂಡ್ ಬರ್ತಾಳೆ. ಏ ಗೀತಾ, ಅವಳು ಮೈ ಮೇಲೆ ಹೇಳ್ಕೊಳ್ತಾ ಇಲ್ಲ, ಅವಳು ಮಾಡ್ತಾ ಇರೋದು ಜನಗಳ ಸೇವೆ. ನೋಡು, ಜನಗಳ ಸೇವೆ ಮಾಡ್ಬೇಕಾದ್ರೆ ಅನ್ಯಾಯದ ವಿರುದ್ಧ ಹೋರಾಟ ಮಾಡೋದು ಅಷ್ಟು ಸುಲಭ ಅಲ್ಲ. ಹಾಗಂತ ನಾವು ತಲೆ ಕೊಡ್ಬೇಕಾ? ಅವಳ ಜೊತೆ ಇದ್ರೆ ಇವತ್ತು ಅವಳಿಗೆ, ನಾಳೆ ನಮ್ಗೆ. ನಿಮ್ಗೆಷ್ಟು ಹೇಳಿದ್ರು ಬುದ್ಧಿನೇ ಬರೋದಿಲ್ಲ. ಏನ್ರಿ ಇವಳು? ಪಲ್ಲವಿಗೆ ಈ ತರ ಆಗಿದೆಯಲ್ಲ ಅಂತ ಯೋಚನೆನೇ ಇಲ್ಲ. ಏನೇನೋ ಮಾತಾಡ್ತಾಳೆ. ಸರ್, ನಡೆದಿರೋ ಘಟನೆ ಬಗ್ಗೆ ನಾನು ಪೂರ್ತಿ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ತಾ ಇದ್ದೀನಿ. ಆದಷ್ಟು ಬೇಗ ನಿಮ್ಗೆಲ್ಲದನ್ನು ಸಬ್ಮಿಟ್ ಮಾಡ್ತೀನಿ. ಅಲ್ಲಿ ನೋಡಿದ್ರೆ ಹೆಣಗಳು ಬೀಳ್ತಾ ಇದಾವೆ. ಇವ್ರಲ್ಲಿ ಆರಾಮಾಗಿ ಕೂತ್ಕೊಂಡು ಅಪ್ಡೇಟ್ ಮಾಡ್ತೀನಿ ಅಂತ ಹೇಳ್ತಾ ಇದಾರೆ. ಸರ್, ಇಷ್ಟು ಬೇಜವಾಬ್ದಾರಿತನ ತೋರಿಸೋ ಆಫೀಸರ್ ನಮ್ಮ ಟೀಮಲ್ಲಿ ಬೇಕಾ? ವಿಕ್ರಾಂತ್, ಯಾಕೆ ಹೀಗೆಲ್ಲ ಮಾತಾಡ್ತಾ ಇದ್ದೀರಾ? ಸರ್, ಅಲ್ಲೊಬ್ರು ಪ್ರಾಣ ಹೋಗ್ತಾ ಇದೆ. ಹಾಯೇ ಕಡ್ಲೆಪುರಿ ತಿನ್ಕೊಂಡು ಮಾತಾಡ್ಬೇಕಾ ಸರ್? ಡಿಸಿ ಮನೆ ಮುಂದೆನೆ ಶೂಟ್ ಔಟ್ ಆಗುತ್ತೆ ಅಂದ್ರೆ ಎಂತ ನಾಚಿಕೆಗೇಡು ಸರ್. ಸರ್, ಯಾರೋ ನನ್ನನ್ನು ಕುಗ್ಗಿಸ್ಬೇಕು ಅಂತ ಈ ತರ ಮಾಡ್ತಾ ಇದ್ದಾರೆ. ಬಟ್ ಅವ್ರನ್ನ ನಾನು ಸುಮ್ಮನೆ ಬಿಡಲ್ಲ. ಆದಷ್ಟು ಬೇಗ ಕಂಡು ಹಿಡಿತೀನಿ. ತಾವು ತಮ್ಮ ಮನೆ ಮುಂದೆ ಆಗ್ತಿರೋ ಶೂಟೌಟ್ ಬಗ್ಗೆ ವಿಚಾರಣೆ ಮಾಡ್ತೀರಾ ಅಥವಾ ನ್ಯಾಷನಲ್ ಲೆವೆಲ್ ಅಲ್ಲಿ ಕ್ರೈಮ್ ಆಗ್ತಿದೆಯಲ್ವಾ ಸರ್, ಅದ್ರ ಬಗ್ಗೆ ವಿಚಾರಣೆ ಮಾಡ್ತಾರಾ? ನಿಮ್ ಮನೆಯವ್ರನ್ನೇ ನಿಮ್ ಕೈಲಿ ಉಳಿಸ್ಕೊಳಕ್ ಆಗ್ತಾ ಇಲ್ಲ, ಇನ್ನೇನಾಗತ್ತೆ ನಿಮ್ ಕೈಲಿ? ವಿಕ್ರಾಂತ್, ಕೂಲ್ ಡೌನ್. ಸರ್, ಇದು ತುಂಬಾ ತಲೆ ತಗ್ಸುವಂತ ವಿಷಯ. ಕೆಲವ್ರು ಬೇಜವಾಬ್ದಾರಿತನದಿಂದ ಇಡೀ ಡಿಪಾರ್ಟ್ಮೆಂಟ್ಗೆ ಕೆಟ್ಟ ಹೆಸರು. ಇವ್ರ ಕೈಲಿ ಇದನ್ನೆಲ್ಲ ಹ್ಯಾಂಡಲ್ ಮಾಡಕ್ ಆಗಲ್ಲ ಸರ್. ನ್ಯಾಷನಲ್ ಕ್ರೈಮ್ ಟೀಮ್ ಇಂದ ಇವ್ರನ್ನ ಮೊದಲು ತೆಗೆದುಹಾಕಿ. ಈ ಕೇಸ್ನ ನಾನು ಹ್ಯಾಂಡಲ್ ಮಾಡ್ತೀನಿ, ಟ್ರಸ್ಟ್ ಮೀ. ಇದಕ್ಕೂ ಆ ಶೂಟೌಟ್ ವಿಷಯಕ್ಕೂ ಯಾಕೆ ಲಿಂಕ್ ಮಾಡ್ತಿದ್ದೀರಾ? ಆ ಕೇಸಿನ ಮುಂದುವರೆದ ಭಾಗನೇ ಇವಾಗ ನಡೀತಾ ಇರೋದು. ರಕ್ಷಣೆ ಕೊಡ್ಬೇಕಾಗಿರೋರು ಮನೆಯವ್ರನ್ನೇ ರಕ್ಷಣೆ ಮಾಡಕ್ ಆಗ್ತಿಲ್ಲ ಅಂದ್ರೆ ರಾಜ್ಯ ಜನತೆನ ಹೇಗ್ ಕಾಪಾಡ್ತಾರೆ ಅನ್ನೋ ಪ್ರಶ್ನೆ ಜನರಲ್ ಬರಲ್ವಾ ಸರ್? ದಾರಿಲ್ ಹೋದಾಗ ನಿಮ್ ಕಾಲಿಗೆ ಮುಳ್ಳು ಚುಚ್ತು ಅಂತ ನಿಮ್ ಕಾಲ್ನ ಕಟ್ ಮಾಡ್ತೀರಾ ಅಥವಾ ಆ ಮುಳ್ಳ ತೆಗೆದ್ ಬಿಸಾಕ್ತೀರಾ? ನಿಮಗ್ ಚುಚ್ಚಬೇಕಾಗಿದ್ ಮುಳ್ಳು ಆ ಅಮಾಯಕ ಹುಡುಗನ್ ಚುಚ್ಚಿದೆ. ಸಮಾಧಾನನಾ? ಅದ್ ಯಾರು ಈ ಕೆಲ್ಸ ಮಾಡಿದ್ರು ನಾನು ಅವ್ರನ್ನ ಸುಮ್ನೆ ಬಿಡಲ್ಲ ಸರ್. ನಾನು ಅದ್ ಯಾರಂತ ಕಂಡು ಹಿಡಿತೀನಿ. ಮನೆ ಮುಂದೆ ಅಕ್ಕಪಕ್ಕದ ಮನೇಲಿರೋ CCTV ಫುಟೇಜ್ ನಾನು ತರಿಸ್ಕೋತಿದ್ದೀನಿ. ಆದಷ್ಟು ಬೇಗ ನಾನು ಕಂಡು ಹಿಡಿತೀನಿ ಸರ್. ಓ, ಹಾಗಾದ್ರೆ ನಿಮ್ ಪ್ರಕಾರ ಶೂಟ್ ಮಾಡಿರೋನು CCTV ಕ್ಯಾಮ್ರಾ ಮುಂದೆ ನಿಂತು ನನಗೆ ಶೂಟ್ ಮಾಡ್ತಾ ಇದ್ದೀನಿ, ನನ್ನ ಮುಖನ ಕ್ಲಿಯರ್ ಆಗಿ ನೋಡ್ಕೊಳ್ಳಿ ಅಂತ ಶೂಟ್ ಮಾಡ್ತಾನಲ್ವಾ? ಸರಿ, ಇವ್ರ ಥಿಂಕಿಂಗ್ ಕೆಪಾಸಿಟಿ ಯಾವ ಮಟ್ಟದಲ್ಲಿದೆ ಅಂತ ನೀವೇ ಯೋಚನೆ ಮಾಡಿ ನೋಡಿ ಸರ್. ಆ ಹುಡುಗನಿಗೆ ಬುಲೆಟ್ ಬಿದ್ದಿದೆಯಲ್ಲ, ಅದು ಖಂಡಿತ ಯಾವನೋ ಶಾರ್ಪ್ ಶೂಟರ್ ಮಾಡಿರೋ ಕೆಲಸ ಸರ್.
ಅವರೆಲ್ಲ ಇವ್ರು ಹೇಳೋಷ್ಟು ಸುಲಭವಾಗಿ ಸಿಗೋರಲ್ಲ. ವಿಕ್ರಾಂತ್ ಹೇಳೋ ಪಾಯಿಂಟು ಸರಿಯಾಗೇ ಇದೆ. ಇವತ್ತೇ ಅವ್ರಿಗೆ ಮೆಮೊ ಇಶ್ಯೂ ಮಾಡಿ ಸರ್. ಕೇಸಿಂದ ವಿಡ್ರಾ ಮಾಡಿಸಿ. ಬೇಕಾದ್ರೆ 1 ತಿಂಗಳು ರಜಾ ಕೊಟ್ಟು ಮನೇಲಿ ಕೂರಿಸಿ. ವಾಟ್ ಡು ಯು ಮೀನ್? ಐ ಮೀನ್ ಟು ಸೇ, ನೀವು ಈ ಕೇಸ್ನ ಹ್ಯಾಂಡಲ್ ಮಾಡಕ್ ಆಗೋದಿಲ್ಲ. 1 ತಿಂಗಳು ಮನೇಲಿ ರೆಸ್ಟ್ ಮಾಡಿ. ಇಲ್ಲ ಅಂದ್ರೆ ಹೇಗಿದ್ರು ಕ್ರಿಸ್ಮಸ್ ಹಾಲಿಡೇಸ್ ಬರ್ತಿದೆ, ಮಗಳನ್ನ ಕರ್ಕೊಂಡು ಹೋಗಿ ಟ್ರಿಪ್ ಮಾಡಿ. ನಮ್ ಜೀವ ಯಾಕೆ ತಿಂತೀರಾ ಇಲ್ಲಿ ಬಂದು? ವಿಕ್ರಾಂತ್ ಅವರೇ, ದಿಸ್ ಇಸ್ ಟೂ ಮಚ್. ಇಂಥ ಸ್ಥಾನದಲ್ಲಿರೋರ್ಗೆ ಮೈಯೆಲ್ಲ ಕಣ್ಣಾಗಿರ್ಬೇಕು. ಕಣ್ಮುಂದೆನೆ ಶೂಟೌಟ್ ಆದ್ರೂ ಕಣ್ಮುಚ್ಕೊಂಡಿರಬಾರ್ದು. ಅಂಥವ್ರೆಲ್ಲ ನಮ್ಮ ಟೀಮಲ್ಲಿ ಬೇಡ ಸರ್. ಸರ್, ನನ್ನ ಡಿಸಿಷನ್ ತಗೊಂಡಾಗಿದೆ. ಇವ್ರು ನಮ್ಮ ಟೀಮಲ್ಲಿ ಬೇಡ. ಶಿ ಇಸ್ ನಾಟ್ ಕೇಪಬಲ್ ಸರ್. ವಿಕ್ರಾಂತ್, ಯಾಕೆ ಹೀಗೆ ಮುಖದ ಮೇಲೆ ಹೊಡೆದಂಗೆ ಮಾತಾಡ್ತಿರಲ್ಲ? ಏನೋ ಅವರೇ ಗನ್ ಕೊಟ್ಟು ಶೂಟ್ ಮಾಡಕ್ ಹೇಳಿದಾರೆ ಅನ್ನೋ ತರ ಮಾತಾಡ್ತಿರಲ್ಲ. ಅವ್ರ ಬುದ್ಧಿನೇ ಅಷ್ಟಲ್ವಾ ಸರ್, ಇನ್ನೊಬ್ರನ್ನ ಡಿಗ್ರೇಡ್ ಮಾಡಿ ಅವ್ರ ಗ್ರೇಟ್ ಅನ್ಸ್ಕೊಳ್ಳೋದು. ಅಲ್ಲ, ನೀವದ್ ಹೇಗ್ ಹೇಳ್ತೀರಾ ನಾನ್ ಕೇಪಬಲ್ ಅಲ್ಲ ಅಂತ? ಇಂಥ ಸ್ಥಾನದಲ್ಲಿರೋರ್ಗೆ ಮೈಯೆಲ್ಲ ಕಣ್ಣಾಗಿರ್ಬೇಕು. ಕಣ್ಣು ಮುಂದೆನೆ ಶೂಟೌಟ್ ಆದ್ರೂ ಕಣ್ಣು ಮುಚ್ಕೊಂಡಿರೋದಲ್ಲ. ಬರೀ ಸಿವಿಲ್ ಸರ್ವಿಸ್ ಎಕ್ಸಾಮ್ಸ್ನ ತಗೊಂಡು ಪಾಸ್ ಮಾಡೋದು ಸಾಲದು ಸರ್. ಇಂಥ ಕೇಸ್ಗಳನ್ನ ಇಂಟೆಲೆಕ್ಚುಲಿ ಹ್ಯಾಂಡಲ್ ಮಾಡಬೇಕು. ಅದು ಇವ್ರ ಕೈಲಾಗೋದಿಲ್ಲ. ಯಾಕೆ ಹೀಗೆ ರೂಢಾಗಿ ಮಾತಾಡ್ತಿರೋ ವಿಕ್ರಾಂತ್? ಲೀಗಲ್ ಆಗಿ ಈ ಕೇಸಿಗೆ ಡೆಪ್ಯೂಟ್ ಆಗಿರೋರು ಅವರೇ. ಹೀಗೆಲ್ಲ ಒಂದೇ ಸಲ ಚೇಂಜ್ ಮಾಡಕ್ಕಾಗಲ್ಲ. ಥ್ಯಾಂಕ್, ಆ ಡೆಲಿವರಿ ಬಾಯ್ಗೆ ಏನೂ ಆಗಿಲ್ಲ. ಮುಂದೆ ಏನಾಗುತ್ತೆ ಅನ್ನೋದಕ್ಕೆ ಇವತ್ತು ನಡೆದಿರೋದು ಒಂದು ಸಣ್ಣ ಘಟನೆ ಸರ್. ಬೇಲಿ ಗಟ್ಟಿ ಇಲ್ಲ ಅಂದ್ರೆ ಹುಲಿ ಇರ್ಲಿ, ನರಿನೋದನ್ನ ದಾಟಿ ಕೆಲಸ ಮುಗಿಸ್ಕೊಂಡು ಹೋಗುತ್ತೆ. ಐ ಆಬ್ಜೆಕ್ಟ್ ಸರ್. ಐ ಆಲ್ಸೋ ಆಬ್ಜೆಕ್ಟ್ ಸರ್. ಸರ್, ನೀವು ಬೇಕು ಬೇಕು ಅಂತಾನೆ ನನ್ನ ಟಾರ್ಗೆಟ್ ಮಾಡ್ತಾ ಇದ್ದೀರಾ. ನಾನು ಯಾಕೆ ನಿಮ್ಮನ್ನ ಬೇಕು ಬೇಕು ಅಂತ ಟಾರ್ಗೆಟ್ ಮಾಡ್ಲಿ? ಮತ್ತಿವಾಗ ಏನ್ ಮಾಡ್ತಿರೋದು ನೀವು? ನೀವಿಬ್ರು ಸೈಲೆಂಟ್ ಆಗಿ ಇರ್ತೀರಾ ಇಲ್ಲ ನಾನೇ ಎದ್ದೋಗ್ಲಾ? ಆಗೋಗಿರೋದನ್ನ ಸರಿ ಮಾಡಕ್ಕಾಗಲ್ಲ. ಇನ್ನು ಮುಂದೆ ಆಗದಾಗೆ ನೀವಿಬ್ರು ನೋಡ್ಕೋಬೇಕು. ಸೆಕ್ಯೂರಿಟಿನ ಹೇಗೆ ಟೈಟ್ ಮಾಡಬೇಕು ಅಂತ ಇಬ್ರು ಸೇರಿ ಪ್ಲಾನ್ ಮಾಡಿ. ಸರ್, ನಂಗೆ ಇವ್ರು ನನ್ನ ಟೀಮಲ್ಲಿ ಬೇಡ. ಅದೇನ್ ಸೆಕ್ಯೂರಿಟಿ ಪ್ಲಾನ್ ಬೇಕೋ ಅದನ್ನ ನಾನೇ ಮಾಡ್ತೀನಿ ಸರ್. ಅದ್ ಹೇಗಾಗುತ್ತೆ? ನಾನು ಈ ಟೀಮಲ್ಲಿ ಇದ್ದೀನಿ. ನನ್ನ ರೆಸ್ಪಾನ್ಸಿಬಿಲಿಟಿ ಕೂಡ. ಐ ಆಮ್ ಸಾರಿ ಸರ್, ಈ ಕೇಸ್ ಫೈಲ್ನ ಇವ್ರು ಕೊಡೋಕೆ ನಂಗೆ ಇಷ್ಟ ಇಲ್ಲ. ಇವ್ರು ನಮ್ಮ ಟೀಮಲ್ಲಿ ಬೇಡ ಸರ್. ಇವತ್ತು ಇವ್ರ ಮನೇಲಿ ಅಟ್ಯಾಕ್ ಆಗಿರೋ ಹಾಗೆ ನಾಳೆ ನಮ್ಮನೆ ಮೇಲೂ ಅಟ್ಯಾಕ್ ಆಗ್ಬೋದು. ನಮ್ಮನೆಯವ್ರಿಗೆ ತೊಂದರೆ ಆಗ್ಬೋದು ಸರ್. ಬೇಕಾದ್ರೆ ಇವ್ರು ನಮ್ಮ ಟೀಮಿಗೆ ಬೇಡ ಅಂತ ಒಫಿಷಿಯಲಿ ಮೇಲ್ ಕಳಿಸ್ತೀನಿ ನಿಮಗೆ. ಅಲ್ಲ ವಿಕ್ರಾಂತ್, ಒಬ್ಬರೇ ಈ ಕೇಸ್ನ ಸರ್ ಹೇಗೆ ಹ್ಯಾಂಡಲ್ ಮಾಡಬೇಕು ಅಂತ ಕಂಪ್ಲೀಟ್ ಪ್ಲಾನ್ ಸಮೇತ ನಿಮ್ಮ ಹತ್ರ ಬರ್ತೀನಿ ಸರ್. ಆದ್ರೆ ಇವ್ರನ್ನ ಮಾತ್ರ ಈ ಕೇಸಿಂದ ದೂರ ಇರಕ್ಕೆ ಹೇಳ್ಬಿಡಿ. ಬೇಜಾರು ಮಾಡ್ಕೋಬೇಡಮ್ಮ, ಅವನ್ ಮಾತಾಡೋದೇ ಹಾಗೆ. ನಾನೇನಕ್ಕೂ ಪ್ರಯೋಜನ ಇಲ್ಲ ಅನ್ನೋ ತರ ಮಾತಾಡಿದ್ರು. ಈ ಕೇಸಿಂದ ದೂರ ಇರಿ ಅಂತ ಮುಖಕ್ಕೆ ಹೊಡೆದಾಗ ಹೇಳಿ ಹೋಗ್ತಾರೆ. ಅವ್ರು ಮಾತಾಡೋ ರೀತಿ ಸರಿಯಾಗಿದ್ಯಾ ಸರ್?